ನೋಡಿ, ಮನೆ ಕೊಡ್ತಾ ಇರುವಂತಹದ್ದು ನಾನು ಇದನ್ನು ಒಪ್ಪೋದೇ ಇಲ್ಲ. ಈಗಾಗಲೇ ಸುಮಾರು ಹೆಚ್ಚು ಕಡಿಮೆ 37 ಲಕ್ಷ ಜನರಿಗೆ ಮನೆ ಇಲ್ಲ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಸೊ ಅವರಿಗೆ ಯಾವುದೇ ರೀತಿಯ ಆಶ್ರಯ ಇಲ್ಲ. ಸೊ ಈಗಾಗಲೇ ಅರ್ಜಿ ಹಾಕಿದಂಥವ್ರು ನಾನು ಹೇಳ್ತಾ ಇದ್ದಾರೆ, 37 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಬೇರೆ ಬೇರೆ ಕಡೆಗೆ ಇಡೀ ರಾಜ್ಯದಲ್ಲಿ. ಅಂಥವ್ರಿಗೆ ಮನೆಗಳಿಲ್ಲ. ಅಂಥವ್ರಿಗೆ ಓದಿಸುವಂಥ ಪ್ರಕ್ರಿಯೆಯನ್ನು ಮಾಡೋದು ಬಿಟ್ಟು ಇವರು ಎಲ್ಲಿಂದನೋ ಬಂದವರು ಇವರಿಗೆ ನೀವು ಆಶ್ರಯ ಕೊಡುವಂಥದ್ದು ಸರಿಯಲ್ಲ. ಮತ್ತು ಇನ್ನೊಂದು ಇದರೊಳಗೆ ಅಂತಂದರೆ, ಅತಿಕ್ರಮಣ ಮಾಡುವಂಥವ್ರ ಸಮಯದಲ್ಲೇ ಅವರನ್ನು ತಡೆಯುವಂಥ ಪ್ರಕ್ರಿಯೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ? ಲಂಚ, ಭ್ರಷ್ಟಾಚಾರ, ದುಡ್ಡು ತಿಂತಾಯಿದ್ದಾರೆ, ಸಗಣಿ ತಿಂತಾಯಿದ್ದಾರೆ. ಅದರಿಂದ ಇಷ್ಟು ಬೆಳೆದು ನಿಂತ ಮೇಲೆ ಆಮೇಲೆ ಇದನ್ನು ಕೆಡುವಂಥ ಪ್ರಕ್ರಿಯೆ. ಅಕ್ರಮ ಸಕ್ರಮ ಇದೆಯೇ? ಯಾವುದು ಅಕ್ರಮ ಸಕ್ರಮ ಇದು? ಈ ರೀತಿ ಎಲ್ಲಿ ಫುಟ್ಪಾತ್ ಅತಿಕ್ರಮಣ ಆಗ್ತಾ ಇದೆ, ಗೋಮಾಳ ಅತಿಕ್ರಮಣ ಆಗ್ತಾ ಇದೆ, ಸರ್ಕಾರಿ ಜಾಗಗಳ ಅತಿಕ್ರಮಣ ಆಗ್ತಾ ಇದ್ದೇವೆ. ಇಮ್ಮಿಡಿಯೇಟ್ ಅದನ್ನು ತೆಗೆದು ನಿಲ್ಲಿಸುವಂಥ ಪ್ರಕ್ರಿಯೆ ಯಾಕಿಲ್ಲ? ಅಲ್ಲಿ ಭ್ರಷ್ಟಾಚಾರ, ಅಲ್ಲಿ ರಾಜಕಾರಣಿಗಳು ಇವ್ರದ್ದು ವೋಟ್ ಬ್ಯಾಂಕು, ಅವರೇ ಒತ್ತಡ ತರ್ತಾರೆ. ಸೊ ವೋಟ್ ಬ್ಯಾಂಕದ ಹಿನ್ನೆಲೆಯಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ? ದೇಶವನ್ನು ಮಾರಾಟ ಮಾಡ್ತಾ ಇದ್ದೀರಾ? ಸೊ ಎಂಥ ಅನಾಹುತಗಳನ್ನು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಕೋಗಿಲು ಇದೇ ಉದಾಹರಣೆ. ಈಗ ಅದಕ್ಕೆ ಕಟ್ಟಡ ಕಟ್ಟಿ ಅವರಿಗೆ ನೀರಿಂದ ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ, ಅವರಿಗೆ ವೋಟರ್ ಕಾರ್ಡು ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರದಿಂದ, ವೋಟ್ ಬ್ಯಾಂಕ್ನಿಂದ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥದ್ದು ನೀವು ಮೆಸೇಜ್ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ.